ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಕುಟುಂಬ ಹಾಗೂ ಇತರ ಸಚಿವರ ಭೂ ಹಗರಣಗಳ ಕುರಿತು ತನಿಖೆಗೆ ಆದೇಶಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಬಿ ಜನಾರ್ದನ ಪೂಜಾರಿ ರಾಜ್ಯಪಾಲರಾದ ಎಚ್.ಆರ್. ಭಾರದ್ವಾಜ್ ಅವರನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಭೂ ಹಗರಣಗಳ ವಿಚಾರಣೆಗೆ ಅನುಮತಿ ನೀಡಬೇಕೆಂದು ಕೋರಿರುವ ಇಬ್ಬರು ನ್ಯಾಯವಾದಿಗಳ ಮನವಿಯನ್ನು ಪುರಸ್ಕರಿಸಬೇಕೆಂದು ಕೇಂದ್ರ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರಿಗೆ ಒತ್ತಾಯಿಸಿದ್ದಾರೆ. ಸೋಮವಾರ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 18 ಆರೋಪಗಳನ್ನು ಪಟ್ಟಿ ಮಾಡಿರುವ ಇಬ್ಬರು ನ್ಯಾಯವಾದಿಗಳು ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲು ರಾಜ್ಯಪಾಲರ ಅನುಮತಿ ಕೇಳಿದ್ದು ಪರಿಶೀಲಿಸುವುದಾಗಿ ರಾಜ್ಯಪಾಲರು ತಿಳಿಸಿದ್ದಾರೆ. ಹಿಂದೊಮ್ಮೆ ಡಿನೋಟಿಫಿಕೇಷನ್ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪಂಚ ನ್ಯಾಯಾಧೀಶರ ಪೀಠ ಅನುಮತಿ ನೀಡಬಹುದು ಎಂಬ ಆದೇಶ ನೀಡಿತ್ತು. ಮುಖ್ಯಮಂತ್ರಿ ವಿರುದ್ಧ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿ ತನಿಖೆ ನಡೆಯಲಿ, ಕೋರ್ಟ್ ಖಂಡಿತ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದರು. ಆದರ್ಶ ಸೊಸೈಟಿ ಹಗರಣ, 2G ಹಗರಣದಲ್ಲಿ ಕಾಂಗ್ರೆಸ್ ಕೈಗೊಂಡ ನಿರ್ಧಾರವನ್ನು ಯಡಿಯೂರಪ್ಪ ವಿಚಾರದಲ್ಲಿ ಬಿಜೆಪಿ ಅಳವಡಿಸಿಕೊಳ್ಳಲಿ. ಮುಖ್ಯಮಂತ್ರಿ ಭೂ ಹಗರಣ 50,000 ಕೋಟಿ ದಾಟಿದೆ, 1 ಲಕ್ಷ ಕೋಟಿ ರೂಪಾಯಿ ದಾಟಬಹುದು ಎಂಬ ಲೆಕ್ಕಾಚಾರವೂ ಇದೆ. 2G ಹಗರಣಕ್ಕಿಂತಲೂ ಇದು ದೊಡ್ಡದು. ಬಿಜೆಪಿ ನಾಯಕರಾದ ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್ ಹಗರಣದ ದಾಖಲೆಗಳನ್ನು ಪೊಲೀಸರಿಗೆ ಒಪ್ಪಿಸಲಿ. ಸಿಬಿಐ ತನಿಖೆಯಾಗಲಿ. 50 ರೂಪಾಯಿ ಲಂಚ ಪಡೆದ ಪೊಲೀಸ್ ಜೈಲರ್ಗಳನ್ನು ಬಂಧಿಸುತ್ತಾರೆ, ಸಂತೋಷ. ಆದರೆ ಕೋಟಿಗಟ್ಟಲೆ ಕೊಳ್ಳೆ ಹೊಡೆಯುವ ಖದೀಮರನ್ನ ಏಕೆ ಬಿಟ್ಟಿದ್ದೀರಿ ಎಂದು ಪ್ರಶ್ನಿಸಿದರು. ಉಪಯೋಗ ಇಲ್ಲದ ಜಾನುವಾರುಗಳನ್ನು ಕೊಲ್ಲಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಗುಜರಾತ್, ಮಧ್ಯಪ್ರದೇಶದಲ್ಲಿ ಇಲ್ಲದ ಗೋಹತ್ಯೆ ನಿಷೇಧ ಇಲ್ಲೇಕೆ? ಈ ಕಾಯ್ದೆ ಜಾರಿಗೆ ಬಂದರೆ ಗಂಡಾಂತರ ಉಂಟಾಗಲಿದೆ. ಒಂದು ಮುಷ್ಟಿ ಮಾಂಸ ಹೊಂದಿದ್ರೂ 7 ವರ್ಷ ಜೈಲು ಶಿಕ್ಷೆಯಾಗಲಿದೆ. ಯಾರಾದರೂ ಇನ್ನೊಬ್ಬರ ಕಾಂಪೌಂಡ್ಗೆ ಮಾಂಸ ಎಸೆದು ಹೋದರೆ ಕಾಂಪೌಂಡ್ ಮಾಲೀಕ 7 ವರ್ಷ ಜೈಲಿಗೆ ಹೋಗಬೇಕು. ಆದ್ದರಿಂದಲೇ ರಾಜ್ಯಪಾಲರು ಅಂಕಿತ ಹಾಕದೆ ರಾಷ್ಟ್ರಪತಿಗೆ ಕಳುಹಿಸಿದ್ದಾರೆ. ಇದರಲ್ಲಿ ರಾಜ್ಯಪಾಲರ ತಪ್ಪಿಲ್ಲ ಎಂದು ಹೇಳಿದರು. ಅಶ್ರಫ್ ದಡ್ಡ, ಆದರೆ ಯಡಿಯೂರಪ್ಪರಿಗಿಂತ ಎಷ್ಟು ವಾಸಿ. ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಅಶ್ರಫ್ ಕುರಿತು ಜನಾರ್ದನ ಪೂಜಾರಿ ವ್ಯಾಖ್ಯಾನವಿದು. ಭ್ರಷ್ಟಾಚಾರಿ ಎಂದು ಹೇಳದೆಯೂ ಆರೋಪ ತಮ್ಮ ಮೇಲೆ ಊಹಿಸಿಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳಿದ್ರೂ ಯಡಿಯೂರಪ್ಪ ರಾಜೀನಾಮೆ ನೀಡಿಲ್ಲ. ಆ ಮಟ್ಟಿಗೆ ಅಶ್ರಫ್ ಎಷ್ಟು ವಾಸಿ ಎಂದರು. ಅಶ್ರಫ್ ವಿರುದ್ಧ ಮತ್ಸರಿಗಳು ಭ್ರಷ್ಟಾಚಾರದ ಮತ್ತು ಪೋಲಿ ವರ್ತನೆಯ ಆರೋಪ ಹೊರಿಸಿದ್ರು. ಆದರೆ ಅದನ್ನು ಅಲ್ಲಗಳೆದು ಮೇಯರ್ ಆಗಿ ಉತ್ತಮ ಸಾಧನೆ ಮಾಡಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಇದೇ ರೀತಿ ಸಾಧನೆ ಮಾಡಿ ಎಂದು ಆಶಿಸಿ ಹೇಳಿದ್ದೆ. ಅವರ ಸಾಧನೆಯನ್ನ ಹೊಗಳಿದ್ದೆ, ಆದರೆ ಅಶ್ರಫ್ ತಲೆಗೆ ಹೊಳೆಯಲಿಲ್ಲ ಎಂದರು. ನೀವು ಅತ್ಯುತ್ತಮ ಮೇಯರ್ ಅಂತ ತೋರಿಸಿಬಿಟ್ರಿ, ಬೆಸ್ಟ್ ಮೇಯರ್ ಅಂತ ತೋರಿಸಿಬಿಟ್ರಿ. ಈಗ ಕೂಡ ಈ ಅಧ್ಯಕ್ಷ ಸ್ಥಾನ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ಕೂಡ ನೀವು ಅತ್ಯುತ್ತಮ ಒಬ್ಬ ಬ್ಲಾಕಿನ ಅಧ್ಯಕ್ಷರಾಗಬೇಕಂತ ತೋರಿಸಿಕೊಡಬೇಕು. ಮತ ಇದೆ, ಎಲ್ಲರ ಕಟ್ಟಿಕೊಂಡು ಹೋಗಿ ಏನು ಹೇಳಿದೆ, ಎಲ್ಲರನ್ನ ಕಟ್ಟಿಕೊಂಡು ಹೋಗಿ. ಆದರೆ ಕೆಲವರು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡುವವರು ಇದ್ದಾರೆ, ಅವರಿಗೆ ಪ್ರೋತ್ಸಾಹ ಕೊಡಬೇಡಿ. ಮಂಗಳೂರಿನ ಕೇರಳ ಸಮಾಜಂ ವತಿಯಿಂದ ಅಕ್ಷರ ದೀಪದ ಉದ್ಘಾಟನೆ ಮತ್ತು ಹೊಸ ವರ್ಷಾಚರಣೆ ಸೋಮವಾರ ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಕೇರಳ ಸಮಾಜಂ ವತಿಯಿಂದ ನಡೆಸಲ್ಪಡುವ ಕೇರಳ ಸಮಾಜಂ ಶಿಕ್ಷಣ ಸಂಸ್ಥೆ ವತಿಯಿಂದ ಹೊಸ ವರ್ಷಾಚರಣೆ ಹಾಗೂ ಅಕ್ಷರ ದೀಪದ ಉದ್ಘಾಟನೆಯನ್ನು ಹೆಸರಾಂತ ಸಾಹಿತಿ ಹಾಗೂ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕ ಡಾಕ್ಟರ್ ವಿ ರಾಜಶೇಖರನ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಆ ಬಳಿಕ ಮಾತನಾಡಿದವರು, ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತಿರುವ ಮಂಗಳೂರು ಕೇರಳ ಸಮಾಜಂ ಘಟಕ ತನ್ನ ಉತ್ತಮ ಹಾಗೂ ಸಮಾಜಮುಖಿ ಕೆಲಸಗಳಿಂದ ಜನಪ್ರೀತಿ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದರು. ഭദ്രമായ അടിത്തറയുള്ള ഒരു കേരള സമാജമാണ് ഇന്ന് ഞാൻ മനസ്സിലാക്കുന്നത്. അതിന് അരനൂറ്റാണ്ടുകാലത്തെ ഒരു പാരമ്പര്യമുണ്ട്, പഴക്കമുണ്ട്. അതിൻ്റെ പ്രവർത്തനമാണെങ്കിൽ വളരെ ചിട്ടയിപ്പിച്ച് മുന്നേറുകയും ചെയ്യുന്നു. മെച്ചപ്പെട്ട ആസ്തികളുള്ള ഒരു സമാജം, ധാരാളം പ്രവർത്തനങ്ങളുടെ ഒരു മഹിമ അവകാശപ്പെടാൻ കഴിയുന്ന ഒരു സമാജം, ഇങ്ങനെ പലതുകൊണ്ടും ശ്രദ്ധ വഹിക്കുന്ന ഒരു ಕೇರಳದ ಸಂಸದ ಕೆಸಿ ವೇಣುಗೋಪಾಲ್ ಸಕಾಲಿಕವಾಗಿ ಮಾತನಾಡಿದರು. പ്രത്യേകതകളുള്ള ഒരു കേരള സമാജമായിട്ടാണ് ഞാൻ മനസ്സിലാക്കിയിട്ടുള്ളത്. ഇവിടെ ഡോക്ടർ രാജേഷ് സാർ പറഞ്ഞതുപോലെ മംഗലാപുരം കേരള സമാജം എന്ന് പറഞ്ഞാൽ കാസർഗോഡ് മലയാളി കൂട്ടായ്മയായിട്ടുള്ള വ്യത്യാസം കേവലം 10-35 കിലോമീറ്റർ മാത്രമാണ്. അമേരിക്കയിലെ ന്യൂയോർക്കിലോ അല്ലെങ്കിൽ വാഷിംഗ്ടണിലോ അതല്ലെങ്കിൽ ಲಂಡನ್ನಿಲೋ. ಕೇರಳ ಸಮಾಜದ ಅಧ್ಯಕ್ಷರಾದ ಟಿ.ಕೆ. ರಾಜನ್ ಸಭಾಧ್ಯಕ್ಷತೆ ವಹಿಸಿದ್ದರು.
ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿಎಸ್ ಅಜಿತ್ ಕುಮಾರ್ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಎಂವಿ ರಾಜನ್ ವಂದನಾರ್ಪಣೆಗೈದರು. ನಂತರ ಹೆಸರಾಂತ ಕಲಾವಿದರಾದ ವಿಟಿ ಮುರಳಿ ಹಾಗೂ ಏಷ್ಯಾನೆಟ್ ಮಂಚ್ ಸ್ಟಾರ್ ಸಿಂಗರ್ ಕೀರ್ತನಾ ಅವರ ಮ್ಯೂಸಿಕಲ್ ನೈಟ್ ನಡೆಯಿತು.